ಗೌರಿ ನಾಯ್ಕರ ಮಗಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ನಿನ್ನೆನೂ ನಿಮ್ಮ ಜೊತೆ ಮಾತಾಡಿದ್ದೆ, ನನ್ನ ಅಭಿಪ್ರಾಯಗಳನ್ನು ಶೇರ್ ಮಾಡಿದ್ದೆ. ರಿಪಬ್ಲಿಕ್ ಟಿವಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ನೇರವಾಗಿ, ದಿಟ್ಟವಾಗಿ, ನಿರಂತರವಾಗಿ ಈ ಹೋರಾಟದ ಹಿಂದೆ ಇವತ್ತು ವಿಜಯದ ಪತಾಕೆಯನ್ನು ಹಾರಿಸ್ಬಿಟ್ಟಿದ್ದಾರೆ ರಿಪಬ್ಲಿಕ್ ಟಿವಿಯವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅದರಲ್ಲಿ ಫೆಬ್ರವರಿ 10 ಅವರು ಬರೋದು ಹೋಗೋದು ಇಲ್ಲೇ ಕಂಟಿನ್ಯೂ ಈ ಹೋರಾಟವನ್ನು ಜಾರಿಯಲ್ಲಿಟ್ಟಿದ್ದಾರೆ. ನಮ್ಮ ಅಮ್ಮನಿಗೆ ಯಾರು ವಿರೋಧಿಸಿದ್ರೋ ಯಾರೋ ಏನೋ ನನಗೂ ಗೊತ್ತಿಲ್ಲ ಅದೆಲ್ಲ, ಬಟ್ ಮಧ್ಯದಲ್ಲಿ ಅವರು ಇದಕ್ಕೆ ತಡೆ ಹಾಕಿದ್ರು. ಇದನ್ನು ಮತ್ತೆ ಮಾಡಬೇಡ್ರಿ ಅನ್ನೋ ತಡೆಯನ್ನು ತಂದು ಅವರಿಗೆ ತುಂಬ ಹಿಂಸೆ, ಅದು ಒಂಥರ ನೋವು. ಯಾಕಂದರೆ ಇಷ್ಟೊಂದು ಆಳವಾಗಿ ಹೋಗಿದೆ, 30 ಫೀಟ್ ಆಳ ಹೋಗಿದೆ, ಇನ್ನು ನನಗೆ ತೆಗಿಲಿಕ್ಕೆ ಕೊಡೋಲ್ಲ ಅನ್ನೋ ನೋವು ಅವರನ್ನು ಕಾಡಿಸ್ತು. ಆದರೂ ಕೂಡ ರಿಪಬ್ಲಿಕ್ ಟಿವಿಯ ಸತತ ಪ್ರಯತ್ನ, ಅದು ಎಷ್ಟು ಪ್ರಯತ್ನ ಅಂದರೆ ಅದು ಅಷ್ಟಿಷ್ಟಲ್ಲ. ನಿನ್ನೆ ದಿವಿತ್ ಸರ್ ಇದನ್ನು ಕ್ಲೋಸ್ ಮಾಡ್ಲಿಕ್ಕೆ ಹೋಗ್ಬೇಕಂದಾಗ ಅವ್ರ ಮನಸ್ಸಲ್ಲಿ ಅದೊಂದು ನೋವು ಭಾಳ. ಮೇಡಮ್, ನನಗೆ ಒಂದು ಹೇಳಿ, ಈಗ ಕೆಲವೊಂದು ಮಾಧ್ಯಮಗಳು ನಾವು ಮಾಡಿದ್ದು ನಮ್ಮಿಂದ ಇಂಪ್ಯಾಕ್ಟು ಅಂತಾರೆ, ಆದ್ರೆ ನಾವು ಸತತ ಅಷ್ಟು ದಿನದಿಂದ ಇರೋದು. ಅದು ಸತ್ಯ ಸರ್. ಇವ್ರು ರಿಪಬ್ಲಿಕ್ ಟಿವಿ ಹೇಳ್ತಾ ಇರೋದು ನಿಜವಾಗ್ಲೂ ಸತ್ಯವಾದ ವಿಷಯ. ಯಾಕಂದರೆ ನಾನು ಯಾವ ಟಿ ವಿ ಚಾನಲ್ ಅವ್ರನ್ನು ಮತ್ತೆ ನೋಡಲಿಲ್ಲ, ರಿಪಬ್ಲಿಕ್ ಟಿವಿ ಒಂದನ್ನೇ ನೋಡಿರೋದು ಇಲ್ಲಿ ಸಿನ್ಸ್ ಲಾಂಗ್. ಫೆಬ್ರವರಿ 10 ಇಲ್ಲಿ ತನೂ ಅವರು ಸತತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅವರು ನಮ್ಮ ಅಮ್ಮನ ಬೆನ್ನ ಹಿಂದೆ ನಿಂತ್ಕೊಂಡಿದ್ದಾರೆ. ಇನ್ನು ನಾವು ನಿಂತ್ಕೊಳ್ಳಿಕ್ಕಾಗಲಿಲ್ಲ, ಬಟ್ ಅವರು ಕಂಟಿನ್ಯೂ ನಿಂತ್ಕೊಂಡಿದ್ದಾರೆ. ಈ ಹೋರಾಟದಲ್ಲಿ ಅವ್ರಿಗೆ ಕೈ ಜೋಡಿಸಿದ್ದಾರೆ ಮತ್ತು ವಿಜಯದ ಪತಾಕೆಯನ್ನೇ ಹಾರಿಸ್ಬಿಟ್ಟಿದ್ದಾರೆ. ಅದು ನಮ್ಮ ಮಾನ್ಯ MP ಸರ್ ಆದ ಅನಂತ್ ಕುಮಾರ್ ಹೆಗಡೆ ಸರ್ ಇವತ್ತೇನು ಅವ್ರಿಗೆ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಎಲ್ಲ ನೇಮ್ ಕೊಟ್ಟಿದ್ದಾರೆ ಅವರಿಗೆ. ಸೊ ಆ ನೇಮ್ ಮತ್ತು ಫೇಮಿನ ಜೊತೆಗೆ ಇವರು ಒಂದು ಒಳ್ಳೆ ಕೆಲಸವನ್ನು ಇವತ್ತು ಅವ್ರು ಮಾಡಿದ್ದಾರೆ. ಅವ್ರದ್ದು ಅಂದರೆ ಅವ್ರದ್ದು MP ಗಿರಿ ಇಟ್ಕೊಂಡು ಮತ್ತು ಅವ್ರದ್ದು ಒಂದು ಏನು ಪ್ರಭುತ್ವವನ್ನು ಇಟ್ಕೊಂಡು ಅವ್ರು ಇವತ್ತು ನಮ್ಮದು ಉತ್ತರ ಕನ್ನಡ ಜಿಲ್ಲೆ ಸಂಸದರಾಗಿ ರೈಟ್ ಟೈಮ್ ರೈಟ್ ವರ್ಕ್ ಅದನ್ನು ಅವರು ಏನು ಪ್ರಮೋಟ್ ಮಾಡಿದ್ದಾರೆ. ಒಂದು ಪುವರ್ ವುಮನ್ ಎಂಪವರ್ಮೆಂಟ್ ಅನ್ನು ಅವ್ರು ಎನ್ಕರೇಜ್. ನಿಮ್ಮ ಅಮ್ಮ ಅವ್ರನ್ನ ಕರ್ಕೊಂಡು ಯಾವತ್ತು ಬೆಂಗಳೂರಿಗೆ ಬರ್ತೀರಾ? ನೀರಿನ ಜೊತೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಕೂತು ಎಷ್ಟು ಖುಷಿ ಕೊಡುತ್ತದೆ ಸರ್. ರಿಪಬ್ಲಿಕ್ ಟಿವಿಗೆ ನಾನು ಹೇಳೋದಂದ್ರೆ, ಇವತ್ತು ಅಮ್ಮ ಏನಾದರೂ ಅವರು ಈ ಸಾಧನೆ ಮಾಡಿದ್ದಾರೆ ಅಥವಾ ನೀರು ಬಂದಿದೆ ಅಂದರೆ ಅದು ರಿಪಬ್ಲಿಕ್ ಟಿವಿಯ ಹೈ ಪ್ರಮೋಟಿಂದ. ಯಾಕಂದರೆ ಅವ್ರು ಪ್ರಮೋಟ್ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂ. ಎಲ್ಲ ಅಡೆತಡೆಗಳನ್ನು ಮೀರಿ ಅವ್ರ ಜೊತೆಗೆ ನಿಂತ್ಕೊಂಡು ಪಬ್ಲಿಕ್ಕಲ್ಲಿ ಸಪೋರ್ಟ್ ಆಗಿ, ಇವನ್ ಎಲ್ಲ ಅಧಿಕಾರಿಗಳನ್ನು ಅಪೋಸಿಟ್ ಹಾಕ್ಕೊಂಡು, ಇದು ಒಂದು ಸಣ್ಣ ಹೋರಾಟ ಅಲ್ಲ, ದೊಡ್ಡ ಹೋರಾಟ. ಇದಕ್ಕೆ ಅವ್ರು ಕಳೆ ತಂದು ಕೊಟ್ಟಿದ್ದಾರೆ. ಸೊ ಇದೇ ರಿಯಲ್ ವಿನ್ನಿಂಗ್ ಅಂತೇನೆ ನಾನು. ಈಗ ನೀರು ಬರುತ್ತೆ, 100% ನೀರು ಬರುತ್ತೆ, 100% ನನ್ನ ಅಮ್ಮ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಸ್ಟುಡಿಯೋಗೆ ಬರ್ತಾರೆ. ಮತ್ತು ಅವರು ಈ ವಿಜಯದ ಘಾತೆಯಲ್ಲಿ ಈ ಲಾಸ್ಟ್ 10 ಇಲ್ಲಿ ತನಕ ಏನು ಅವರು ಮಾಡ್ತಾ ಹೋಗಿದ್ದಾರೆ ಆ ಎಲ್ಲ ಕೆಲಸಕ್ಕೂ ರಿಪಬ್ಲಿಕ್ ಕನ್ನಡ ಟಿವಿ ಸಪೋರ್ಟ್ ಆಗಿ ನಿಂತಿದೆ. ಮಾರಲಿ ಆಗಿ ಮತ್ತು ವರ್ಬಲಿ ಆಗಿ ಅವರ ಹಾರ್ಟ್ ಫೀಲಿಂಗ್ಸನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತು ವುಮನ್ ಎಂಪವರ್ಮೆಂಟ್ ಮತ್ತು ಪವರ್ಟಿ, ಒಂದು ಪುವರ್ ವುಮನನ್ನು ಕೆಲಸವನ್ನು ಅವ್ರು ಎನ್ಕರೇಜ್ ಮಾಡಿದ್ದಾರೆ. ಸೊ ಇದೆಲ್ಲದನ್ನು ನೋಡ್ತಾ ನಾನು ನನ್ನ ತುಂಬ ಹೃದಯದಿಂದ ರಿಪಬ್ಲಿಕ್ ಟಿವಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಹೀಗೆ ನಿಮ್ಮ ಕೆಲಸ ಜಾರಿಯಲ್ಲಿರಲಿ. ಪ್ರತಿಯೊಬ್ಬರು ಕಷ್ಟದಲ್ಲಿರುವಾಗ, ನೋವಿನಲ್ಲಿರುವಾಗ, ಅವ್ರಿಗೆ ಯಾರು ನಾನು ಇಲ್ಲ ಅಂತ ಹೋಪನ್ನು ಕಳೆದುಕೊಂಡಾಗ, ನಾನು ಹೋಪ್ಲೆಸ್, ನನ್ನ ಹತ್ರ ಇದು ಆಗೋದಿಲ್ಲ ಅಂದಾಗ, ನೀವು ಸರ್ ಎಲ್ಲೇ ಇರಲಿ, ಯಾರೇ ನಿಮ್ಮನ್ನು ಕರೆ ಮಾಡಿದ್ರು ದಯವಿಟ್ಟು ಅವರಿಗೆ ಸ್ಪಂದಿಸಿ ಮತ್ತು ಆ ಮೂಮೆಂಟಲ್ಲಿ ಅವ್ರಿಗೆ ಹೋಗಿ ಸಹಾಯ ಮಾಡಿ. ನಿಮ್ಮ ಸಹಾಯ ಒಂದು ಜೀವವನ್ನು ಉಳಿಸ್ತದೆ, ಒಂದು ಜೀವಕ್ಕೆ ಸಪೋರ್ಟ್ ಕೊಡುತ್ತೆ ಮತ್ತು ಅವ್ರಿಗೆ ವಿನ್ನಿಂಗ್ ದಿಶೆಯತ್ತ ತೊಗೊಂಡು ಹೋಗುತ್ತೆ. ನಾನು ಅದನ್ನು ಚೇಸ್ ಮಾಡಬೇಕು ಮತ್ತು ವಿನ್ ಮಾಡ್ಕೊಬರ್ಬೇಕು ಅನ್ನೋದನ್ನು ಪ್ರಬಲವಾದ ಮೋಟಿವೇಶನ್, ಆ ಸಪೋರ್ಟನ್ನು ನೀವು ಮಾಡ್ತೀರಿ. ದಿವಿತ್ ಸರ್ ಏನಿದ್ದಾರೆ, ತುಂಬ ಒಳ್ಳೆ ಗುಡ್ ಸ್ಪೀಚರ್ ಅವರು ಯಾರನ್ನೂ ಕೇರ್ ಮಾಡದೆ ಎಲ್ಲರ ಜೊತೆಗೂ ಮಾತಾಡಿದ್ದಾರೆ. ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಂಪೂರ್ಣ ಪ್ರಯತ್ನ ಮಾಡಿದ್ದಾರೆ. ನಾನು ನನ್ನ ತುಂಬ ಹೃದಯದಿಂದ. ಮೇಡಮ್, ನೀವೇನು ಕೆಲಸ ಮಾಡ್ತಿರೋದು? ನಾನೊಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಗೌರ್ಮೆಂಟ್ ಕೆಲಸ ಮಾಡ್ತಿದ್ದಾನೆ, ಗೌರ್ಮೆಂಟ್ ಜಾಬ್ ಮಾಡ್ತಿದ್ದಾನೆ ಲಾಸ್ಟ್ 14 ಇಯರ್ಸಿಂದ. ನೋಡಿ ಜಯಪ್ರಕಾಶ್ ಶೆಟ್ಟಿ ಅವರು ಸರ್ಕಾರಿ ಕೆಲಸ ಮಾಡ್ತಾರೆ, ಗೌರ್ಮೆಂಟ್ ಜಾಬ್ ಆದರೂ ಕೂಡ ಓಕೆ ಹೌದು ಮೇಡಮ್, ಏನು ಗೊತ್ತಾ, ಆ್ಯಕ್ಚುಲಿ ಆಫೀಸಿಗೆ ಫೋನ್ ಬಂದಿತ್ತಂತೆ ಸರ್ಗೆ, ಅವರು ರಿಪಬ್ಲಿಕ್ ಕನ್ನಡ ರಿಪೋರ್ಟರ್ ಆಗಬೇಕು ಅಂತೇಳಿ. ಮತ್ತು ಜಯಪ್ರಕಾಶ್ ಶೆಟ್ಟಿ, ಇನ್ನೊಂದು ವಿಚಾರ ಗೊತ್ತಾ ನಿಮಗೆ? ಇವತ್ತು ಅವರಿಗೆ ಕರೆ ಮಾಡಿ ಒಬ್ಬರು ಶಿರ್ಸಿಯಿಂದ ನೀವು ಎಲೆಕ್ಷನ್ಗೆ ನಿಲ್ಲಬೇಕು, ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳಿದ್ರಂತೆ, ಕರೆಕ್ಟ್ ಅಲ್ಲ? ಹಾಂ ಸರ್, ನಾನು ಎಲೆಕ್ಷನ್ಗೆ ನಿಲ್ತೇನೆ ಸರ್. ಹಾನಗಲ್ ತಾಲೂಕಿಂದ ನಾನು ಎಲೆಕ್ಷನ್ಗೆ ನಿಲ್ತೇನೆ. ಸೂಪರ್ ಏಜು, ನಾನು ಅಪ್ ಟು 60 ತನಕ ಗೌರ್ಮೆಂಟ್ ಜಾಬ್ ಮಾಡಿ ನನ್ನ ಶ್ರದ್ಧೆಯಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಆ ಸೇವೆಗೆ ಮುಗಿಸಿ ನಾನು ನಿಜವಾಗ್ಲೂ ನಾನು ಎಲೆಕ್ಷನ್ಗೆ ನಿಲ್ಬೇಕು. ನಂದು ಒಂದು ಸಣ್ಣ ಕೊಡುಗೆಯನ್ನು ಕೊಡಬೇಕಂತ ಆಸೆ. ಆಮೇಲೆ ಅತ್ತೆ ಸೊಸೆ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ಶೆಟ್ರೆ?
ಅತ್ತೆ ಅದು ಹೌದು ಹೌದು ಖಂಡಿತವಾಗ್ಲು ಅತ್ತೆ ಸೊಸೆ ಅಂದ್ರೆ ಎಸ್ ಅತ್ತೆ ಸೊಸೆ ಅಂತಂದ್ರೆ ಹಿಂಗಿರ್ಬೇಕು. ಸೊಸೆ ಏನ್ ಹೇಳ್ತಾರೆ ನೋಡೋಣ, ಏನ್ ಹೇಳ್ತೀರಾ ಮೇಡಮ್? ನ್ಯಾಯದ ಜೊತೆ ಸೋತೋರ ಪರ, ಪ್ರಾಂಪ್ಟ್ ಆಗಿ ವರ್ಕ್ ಮಾಡೋರ ಪರ ದೇವ್ರು ಇರ್ತಾನೋ ಇಲ್ಲೋ, ನಮ್ಮ ಆರ್ ಕನ್ನಡ ಇರುತ್ತೆ ಅನ್ನೋದನ್ನ ಮನಸ್ಸು ತುಂಬ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಅತ್ತೆ ನ್ಯಾಯಕ್ಕಾಗಿ ಒಂದು ಪ್ರಾಂಪ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರು. ಆ ದೇವ್ರು ಇದಾನೋ ಇಲ್ಲೋ ಗೊತ್ತಿಲ್ಲ, ಆರ್ ಕನ್ನಡದವ್ರು ಫಸ್ಟ್ ಡೇ ಇಂದ ಇವತ್ತಿನವರೆಗೂ ಅವ್ರು ಬಾವಿ ತೋಡೋದಕ್ಕೆ ಏನೆಲ್ಲ ವಿಘ್ನಗಳು ಬಂದ್ರು ಅದನ್ನು ನಿವಾರಿಸ್ಕೊಡುವಲ್ಲಿ ಸತತವಾಗಿ ಹೋರಾಟ ಮಾಡಿದ್ದಾರೆ. ನೀವಾಗಿರ್ಬೋದು, ಅಂಕಿತಾ ಮೇಡಮ್ ಆಗಿರ್ಬೋದು, ಎಂತೆಂಥ ಅಧಿಕಾರಿಗಳನ್ನ ಮಾತಾಡಿಸಿ ಎಲ್ಲ ವಿಘ್ನಗಳನ್ನು ನಿವಾರಿಸಿ ಇವತ್ತು MP ಅವ್ರು ಬಂದು ಚಾವಿ ತಗ್ಸಲ್ಲಿವರೆಗೂ ನೀವು ನಮ್ಮ ಜೊತೆ ಇದ್ದೀರಿ. ಅದು ತುಂಬಾ ಖುಷಿ. ನಮ್ಮ ಅತ್ತೆ ನಿನ್ನೆ ನಾನು ಇನ್ನೊಂದು ಕೇಳ್ತೀನಿ, ಬೇರೆ ಮಾಧ್ಯಮದವ್ರು ಇಲ್ಲಿದ್ದೆ ನೋಡಿದ್ದೀರಾ ನೀವು? ಇಲ್ಲ, ಆರ್ ಕನ್ನಡದವ್ರು ನಮ್ಮ ಜೊತೆಗಿದ್ದಾರೆ. ಅದು ಬಿಟ್ಟರೆ ನಮ್ಮದು ಲೋಕಲ್ ಚಾನೆಲ್ ಅವ್ರು ಇದ್ರು ಬಿಟ್ಟರೆ ಆರ್ ಕನ್ನಡದವ್ರು ಮಾತ್ರ ನಮ್ಮ ಜೊತೆ ಇದ್ದಿದ್ದು. ಅವರು ನಮ್ಮ ಬೆನ್ನೆಲುಬಾಗಿದ್ದು. ನಾವು ಪ್ರತಿ ಒಂದು ಅಡೆತಡೆ ಬಂದಾಗಲೂ ನಾವು ಅವ್ರಿಗೆ ಹೇಳಿದ್ರೆ ನಾವು ನಿಮ್ಮ ಜೊತೆ ಇರ್ತೀವಿ ಮೇಡಮ್, ಹೆದರಬೇಡಿ, ನಾವು ನಿಮ್ಮ ಜೊತೆ ಇರ್ತೀವಿ, ಹೆದರಬೇಡಿ ಅಂತ ನಮಗೆ ಬೆನ್ನೆಲುಬಾಗಿದ್ದಾರೆ. ಹಾಗಾಗಿ ನಾವು ಆರ್ ಕನ್ನಡಕ್ಕೆ ಅದು ದೇವ್ರಿದಾನೋ ಇಲ್ವೋ ಗೊತ್ತಿಲ್ಲ, ಆರ್ ಕನ್ನಡ ನಮ್ಮ ಜೊತೆಲಿದ್ದೇವೆ ಅಂತಾನೆ ಇಷ್ಟು ದಿನ ಹೋರಾಡಿದ್ದು. ತುಂಬಾ ಖುಷಿ ಆಗ್ತಾ ಇದೆ. ನೀವೇನು ಹೇಳ್ತೀರಾ ಅಮ್ಮ? ಈಗ ಸೊಸೆ ಮಾತು ಮಗಳು ಮಾತು ಕೇಳಿದ್ರಿ. ನಾನು ಇದೊಂದು ಕೆಲಸ ನನಗೆ ಯಾರು ಅಡೆತಡೆ ಇಲ್ಲದೆ ಮಾಡಿಕೊಟ್ಟಿದ್ರಿ ಅಲ್ಲ, ನಾನು ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೇನೆ ಆರ್ ಕನ್ನಡಕ್ಕೆ. ಇನ್ಮೇಲಿಂದ ಕೆಲಸ ಶುರು ಮಾಡ್ತೀರಾ? ಹೌದು, ಶುರು ನಾಳೆ. ಬೇಗ ನೀರು ಬಂದ್ಮೇಲೆ ಸ್ಟುಡಿಯೋಗೆ ಬರ್ತೀರಾ? ಹಾಂ, ಬರ್ತೇನೆ. ಎಸ್, ಇವಿಷ್ಟು ಅವರ ಕುಟುಂಬದವರು ಜೊತೆಗೆ ಗೌರಿ ನಾಯಕ್ ಅವರ ಮಾತುಗಳು. ಶೆಟ್ರೆ, ಇವತ್ತು ಅತಿ ದೊಡ್ಡ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರೋದು, ಜೊತೆಗೆ ಒಂದು ದೊಡ್ಡ ಜಯ. ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ, ನ್ಯಾಯದ ಪರವಾಗಿ ಇರ್ತೀವಿ. ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿ, ಅರ್ಥಾತ್ ನಿಮ್ಮ ಧ್ವನಿಯಾಗಿ ಇರ್ತೀವಿ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ಅಶ್ವದಿವಿತ್, ಜೊತೆಗೆ ಶೇಷಗಿರಿ ಶಿರ್ಸಿ ರಿಪೋರ್ಟ್ರು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.